ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಅರ್ಪಿತಾ. ಎಸ್, ಮಹಿಳಾ ಉದ್ಯೋಗಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು. ಇನ್ನು ಮುಂದೆ ಪ್ರತಿ ತಿಂಗಳಲ್ಲಿ ಒಂದು ದಿನ ಋತು ರಜೆ ಸಹಿತ ವೇತನವನ್ನು ಕೊಡ್ತಿರೋವಂಥದ್ದು. ಇದ್ರ ಬಗ್ಗೆ ಮಹಿಳೆಯರನ್ನೇ ಮಾತಾಡ್ಸಿ ಹೋಗ್ತೀನಿ ಬನ್ನಿ. ಮಹಿಳಾ ಉದ್ಯೋಗಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು ಏನು ಅಂದರೆ, ತಿಂಗಳಿಗೆ ಒಂದ್ಸಲಿ ಋತು ಚಕ್ರ ರಜೆ ಅಂತ ಕೊಟ್ಟಿರುವಂಥದ್ದು. ಇದು ಎಷ್ಟು ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ತುಂಬಾನೇ ಒಳ್ಳೇದು ಮ್ಯಾಮ್. ಯಾಕಂದ್ರೆ ಇದು ಹೆಣ್ಮಕ್ಳಿಗೆ ಆ ಟೈಮಲ್ಲಿ ಹೇಳ್ಕೊಳಕ್ಕಾಗಲ್ಲ, ತುಂಬಾನೇ ಕಷ್ಟಪಡ್ತಾರೆ. ಅದು ನಾವು ಕಣ್ಣಿಂದ ನೋಡಿರ್ತೀವಲ್ಲ. ಒನ್ ಡೇ ಅಂತ ಅವರು ಊಟ ತಿಂಡಿ ಏನು ಮಾಡಕ್ಕೆ ಇಂಟ್ರೆಸ್ಟ್ ಇರಲ್ಲ. ಅಟ್ಲ ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ತುಂಬಾನೇ ಸಫರ್ ಮಾಡ್ತಾರೆ. ನೀವು ಮಾಡಿರೋದು ಒಳ್ಳೇದಿದೆ. ಇದು ಎಲ್ಲರಿಗೂ ಅನುಕೂಲ ಆಗುತ್ತೆ. ಇದನ್ನು ಸರ್ಕಾರ ಒಳ್ಳೆ ಕೆಲಸ ಮಾಡಿದೆ. ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಅವ್ರಿಗೆ. ಒಳ್ಳೇದೇ ಮೇಡಮ್. ಈಗ ಔಟ್ಸೈಡ್ ಕೆಲಸ ಮಾಡ್ತೀವಿ, ಮನೇಲಿ ಇರೋ ಥರ ಕಂಫರ್ಟಾಗಿ ಇರೋಕ್ಕಾಗಲ್ಲ ನಮಗೆ. ಆಮೇಲೆ ಆ ಟೈಮಲ್ಲಿ ಹೆಣ್ಮಕ್ಳಿಗೆ ತುಂಬ ಪೇನ್ ಇರುತ್ತೆ. ಒಂದಿನ ರೆಸ್ಟ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಸ್ಯಾಲ್ರಿ ಕಟ್ ಮಾಡ್ತಾರೆ ಅಂದರೆ ಒಂದಿನ ರೆಸ್ಟ್ ಸಿಕ್ಕಂಗೆ ಆಗುತ್ತಲ್ವಾ. ಅಂದರೆ ಅವಶ್ಯಕತೆ ಇರೋರು ಪಾಪ ಸಂಬಳ ಬೇಕಾಗುತ್ತೆ, ನೆಸೆಸಿಟಿ ಇರೋರು ಸಂಬಳ ಬೇಕೇ ಬೇಕಾಗುತ್ತೆ. ಇನ್ನು ಅನುಕೂಲ ಇರೋರಿಗೆ ಏನು ಸಮಸ್ಯೆ ಇಲ್ಲ ಅನ್ಸುತ್ತೆ. ನಮಗೆ ತುಂಬಾ ಖುಷಿ ಆಗ್ತದೆ. ನಾನು ಒಂದು ಮಹಿಳೆ ಆಗಿದ್ಕೊಂಡು ಫಸ್ಟ್ ಡೇ ತುಂಬಾ ಪೇನ್ ಇರುತ್ತೆ, ಮತ್ತೆ ರಜಾ ಸಿಕ್ಕಿ ನಮಗೆ ಸಂಬಳ ಕೊಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ ಮೇಡಮ್. ನಮಗೆ ರಜಾ ಈ ತರನೇ ಹೆಣ್ಮಕ್ಳಿಗೆ ಸಹಕಾರ ನೀಡಿದ್ರೆ ಸರ್ಕಾರ ತುಂಬಾ ಒಳ್ಳೇದು. ನಮ್ಗೆ ಒಂದು 3 days ಗಂಟ ಪೇನ್ ಆಗುತ್ತೆ. ಈ ತರ 3 days ರಜೆ ಕೊಟ್ರು ಓಕೆನೆ. ಈಗ ಒಂದ್ ದಿನ ಕೊಡ್ತಾ ಇರ, ಇಷ್ಟಕ್ಕೆ ಖುಷಿ ಪಡ್ಬೇಕು ಮೇಡಮ್. ನಮ್ಗೆ ಇದು ಎಸ್ಪೆಷಲಿ ಹೆಣ್ಮಕ್ಳಿಗಾಗಿರ್ಬೋದು, ವರ್ಕ್ ಮಾಡೋ ಅಂಥ ಲೇಡೀಸ್ಗಳಿಗೆ, ಕಾಲೇಜ್ ಮಕ್ಕಳಿಗೆ, ಹೈಸ್ಕೂಲ್ ಮಕ್ಕಳಿಗೆ ಅಲ್ವಾ. ಸೊ ಇವತ್ತಿನ ದಿನ ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಒಂದಿನ ಅಲ್ಲ, 3 days ಕೊಟ್ಟರೆ ಇನ್ನೂ ಅನುಕೂಲನೇ. ಅಟ್ಲೀಸ್ಟ್ ಒಂದಿನಾದರೂ ಕೊಟ್ಟಿದ್ದಾರಲ್ಲ ಅಂತ ಖುಷಿ ಪಡಬೇಕು ಅಷ್ಟೇ. ವಿತ್ ಸ್ಯಾಲ್ರಿ ಕೊಡ್ತಾ ಇರೋದ್ರಿಂದ ಇದು ಬೆನಿಫಿಟ್ಟೇ ಲೇಡೀಸ್ಗೆ. ಪ್ರಾಬ್ಲಮ್ ಅಂದರೆ ಅದೇ ಮುಂಚೆ ಆ ಟೈಮಲ್ಲಿ ಬರಲೇಬೇಕು ಕೆಲಸಗಳಿಗೆ ಅಂದಾಗ ನಾವು ಆಗಿಲ್ಲ ಅಂದರೂ ಹೋಗ್ತಾನೆ ಇದ್ವಿ. ನಮಗೇನೇ ಪೇಯ್ನ್ ಇದ್ರೂ ಹೋಗ್ಲೇಬೇಕಾಗಿತ್ತು. ಯಾಕಂದರೆ ಸ್ಯಾಲ್ರಿ ಕಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ. ಇವಾಗ ಸ್ಯಾಲ್ರಿ ಕಟ್ ಮಾಡಲ್ಲ ಅಂತ ಅಂದಾಗ ಸೊ ಒಂದಿನ ಬೆನಿಫಿಟ್ ಆಗುತ್ತಲ್ವ, ಅದರಿಂದ ಸ್ವಲ್ಪ ತೃಪ್ತಿ ಇರುತ್ತೆ. ಒಂದೊಂದು ಹೆಣ್ಮಕ್ಳು ನಿಲ್ಲಕ್ಕಾಗಲ್ಲ, ತೊಡೆ ಹೊಡ್ತಾ ನೋವು, ಹೊಟ್ಟೆ ನೋವು, ಪಾಪ ಮಲ್ಕನೇನು ಆಗ್ಬಿಟ್ಟಿರ್ತದೆ, ಹೋಗೋಕೆ ಆಗಲ್ಲ ಆ ಟೈಮಲ್ಲಿ ಕೆಲ್ಸಕ್ಕೆ. ಅವರು ಇದು ಕೊಟ್ಟಿರೋದು ಗೌರ್ಮೆಂಟ್ ತುಂಬ ಹೆಲ್ಪ್ ಆಯ್ತದೆ, ಹೆಣ್ಮಕ್ಳುಗಳಿಗೆ ತುಂಬ ಹೆಲ್ಪ್ ಆಯ್ತದೆ. ಅಲ್ಲಿಗೊಂದು ದಿವಸ ಅವ್ರಿಗೆ ಸುಧಾರಿಸ್ಕೊಂಡಂಗೆ ಆಗ್ತದೆ. ಈಗ ಹೋಗದೆ ಹೋದ್ರೆ ಸಂಬಳ ಕಟ್ಟಾಯ್ತದೆ ಅನ್ನೋದೊಂದು ಭಯ ಇತ್ತು. ಈ ಥರ ಮಾಡಿರೋದ್ರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಯ್ತದೆ. ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್. ಎಲ್ಲ ಈಗ ಹೆಣ್ಮಕ್ಳು ಕೆಲಸ ಮಾಡದೇ ಇರೋರೇ ಇಲ್ಲ. SLC ಆಯ್ತು ಅಂದ್ರೆ ಕೆಲಸ ಮಾಡೋ ಮಕ್ಳು ಇರ್ತವೆ. ಯಾರೋ ಶ್ರೀಮಂತರ ಮಕ್ಕಳು ಕೆಲ್ಸಕ್ಕೆ ಹೋಗದೆ ಇರ್ಬೋದು, ಬಡವ್ರ ಮಕ್ಕಳು ತುಂಬ ಹೆಲ್ಪ್ ಆಯ್ತದೆ ಇದು. ಅವ್ರು ಹೇಳೋಕ್ಕಾಗಲ್ಲ, ಆಗ ಅಷ್ಟು ನೋವು ಇರ್ತದೆ ಅವ್ರಿಗೆ ಆ ಟೈಮಲ್ಲಿ. ಈಗ ಮಾಡಿರೋದು ಗೌರ್ಮೆಂಟ್ ತುಂಬ ಉಪಕಾರ ಆಯ್ತದೆ. ಸೊ ನೋಡಿದ್ರಲ್ಲ, ಇದಾಗಿತ್ತು ಮಹಿಳೆಯರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅರ್ಪಿತಾ, ಸ್ಪೀಡ್ ಪ್ಲಸ್ ಕರ್ನಾಟಕ, ಬೆಂಗಳೂರು.